ಮೊದಲನೇದಾಗಿ ಈ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ದಕ್ಕೆ ತುಂಬ ಖುಷಿ ಅಂದರೆ ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡಿದೆ ಅಂತ ತುಂಬ ಖುಷಿ ಆಗ್ತಿದೆ. ನಾನು ವಾಪಸ್ ಬಂದು 22 ವರ್ಷ ಆದಮೇಲೆ ನಾನು 2ನೇ ಸಿನಿಮಾ ಇದನ್ನು ಮಾಡಿದ್ದು. ಸೀರಿಯಲ್ ಮಾಡ್ತಾಯಿದ್ದೆ ಬಂದ ತಕ್ಷಣ. ಬಟ್ ತುಂಬ ಖುಷಿಯಾಯಿತು. ನಾನು ಸೀರಿಯಲಲ್ಲಿ ತುಂಬ ಖುಷಿಯಾಗಿದ್ದೆ. ಸಿನಿಮಾ ಓಕೆ, ಟೈಮ್ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ ಅಂದಾಗ ಅವ್ರು ಹೇಳಿದ್ರು, ಈ ಸಿನಿಮಾದಲ್ಲಿ ಒಂದು ತುಂಬ ಒಳ್ಳೆ ಪಾತ್ರ, ಇದು ಫಿಲ್ಮ್ ಫೆಸ್ಟಿವಲ್ಗೆ ಹೋಗುತ್ತೆ, ಒಳ್ಳೆ ರೆಕಗ್ನೈಸ್ ಇರುತ್ತೆ ಈ ಸಿನಿಮಾಗೆ ಅಂದರೆ. ಸೊ ಅಂಥ ಸಿನಿಮಾದಲ್ಲಿ ನಾನು ಅಭಿನಯಿಸೋಣ ಅನ್ನಿಸ್ತು. ಆ್ಯಂಡ್ ಜಯಶ್ರೀ ಅಮ್ಮ ಎಲ್ಲ ಇದ್ದಾರೆ, ಎಲ್ಲ ಒಳ್ಳೊಳ್ಳೆ ನುರಿತ ಕಲಾವಿದರಿದ್ದಾರೆ ಇದರಲ್ಲಿ ಅನ್ನಿಸ್ತು. ಸೊ ನನ್ನ ಪಾತ್ರ ಸ್ವಲ್ಪ ಜೋರಾಗಿದೆ ಅನಿಸ್ತು. ನಾನು ತುಂಬ ಶ್ರೀಮಂತರ ಮನೆಯಿಂದ ಬಂದಿರ್ತೀನಿ. ಅಂದರೆ ಇಡೀ ಊರಿಗೆ ಕರೆಂಟ್ ಇಲ್ಲದೆ ಇದ್ದರೂ ನನಗೆ ಪರವಾಗಿಲ್ಲ. ನಾನು ನನ್ನ ಗಂಡನಿಗೆ ಹೇಳೋದು, ನನ್ನ ಮನೇಲಿ ಕರೆಂಟ್ ಇರಬೇಕು. ನನಗೆ ಗೊತ್ತಿಲ್ಲ ಏನು ಕಷ್ಟ ಆಗುತ್ತೆ ಏನೋ ಗೊತ್ತಿಲ್ಲ. ಇವಾಗ ನೀನು ಕರೆಂಟ್ ಇಲ್ಲ ಅಂದರೆ ನಮ್ಮ ಅಪ್ಪನಿಗೆ ಹೇಳ್ಬಿಟ್ರೆ ಕರೆಂಟು ತೊಗೊಂಬಂದು ಕೊಟ್ಬಿಡ್ತಾನೆ ನಮ್ಮ ಮನೆಗೆ ನಮ್ಮಪ್ಪ ಅಂತೇಳ್ಬಿಟ್ಟು ಗಂಡನಿಗೆ ಯಾವಾಗಲೂ ಹೆದರಿಸ್ತಾ ಇರೋದು. ಆ ಥರ ಒಂದು ಪಾತ್ರ ತುಂಬ ಇಷ್ಟ ಆಯಿತು ನನ್ನ ಪಾತ್ರ. ಆ್ಯಂಡ್ ರಘು ಸರ್, ಗಣೇಶ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಅಷ್ಟು ವರ್ಷ ಆದಮೇಲೆ ನನ್ನ ಜರ್ನಿ ಮತ್ತೆ ಮೂವಿಲಿ ಶುರು ಆಗೋಂಗೆ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ರಿ. ತುಂಬ ಖುಷಿ ಇದೆ. ಆ ಟೀಮ್ ಚೆನ್ನಾಗಿತ್ತು. ಆ ಊರಲ್ಲಿ ಬಂದು ವರ್ಕ್ ಮಾಡಿದ್ದು ಎಲ್ಲ ಒಟ್ಟಿಗೆ ಒಂದು ಮನೆ ಥರ ವಾತಾವರಣ ಇತ್ತು. ಅಷ್ಟು ದಿನ ವರ್ಕ್ ಮಾಡುವಾಗ ಅಯ್ಯೋ ನಾವು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ವಿ, ಟೆನ್ಷನು, ನೈಟ್ ಶೂಟ್ ಮಾಡ್ತಾಯಿದ್ವಿ, ಎಷ್ಟೊಂದು ಏನೂ ಅನಿಸಿಲ್ಲ. ತುಂಬ ಒಗ್ಗಟ್ಟಿತ್ತು, ತುಂಬ ಖುಷಿಯಾಯಿತು. ಸೊ ತುಂಬ ಒಳ್ಳೆಯದಾಗಲಿ, ಈ ಸಿನಿಮಾ ತುಂಬ ಒಳ್ಳೆ ಮಟ್ಟದಲ್ಲಿ ಸಕ್ಸಸ್ ಆಗಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.